ನಮಸ್ಕಾರ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಿದ್ದಕ್ಕಿಂತ ಅಧಿಕಾರದಲ್ಲಿ ಇರದೆ ತುಂಬಾ ಅಪಾಯಕಾರಿ ಎಂದು ಮಾಜಿ ಪ್ರಧಾನಮಂತ್ರಿ ಅಜಾತಶತ್ರು ರಾಜಕಾರಣಿ ಎನಿಸಿಕೊಂಡಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಮ್ಮೆ ಹೇಳಿದ್ರು. ಈ ಮಾತುಗಳು ನಿಜವೆಂದು ಅನೇಕ ಬಾರಿ ಸಾಬೀತಾಗಿದೆ ಕೂಡ. ಉದಾಹರಣೆಗೆ, ಪಾಕಿಸ್ತಾನದಲ್ಲಿ ನಿಂತು ಭಾರತ ಸರ್ಕಾರದ ವಿರುದ್ಧ ಹೋರಾಡಲು ನಿಮ್ಮ ಸಹಕಾರ ಬೇಕೆಂದು ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಹೇಳಿದ್ದು. ರಾಹುಲ್ ಗಾಂಧಿ ಅವರು ಅಮೆರಿಕದ ನೆಲದಲ್ಲಿ ನಿಂತು ಭಾರತದ ಆಂತರಿಕ ವಿಚಾರಗಳ ಕುರಿತು ಮಾತನಾಡುವುದು, ಅಮೆರಿಕದ ಡೀಪ್ ಸ್ಟೇಟ್ ಜೊತೆ ಕೈ ಜೋಡಿಸಿ ಭಾರತದ ಆಂತರಿಕ ವಿಚಾರದಲ್ಲಿ ಡೀಪ್ ಸ್ಟೇಟ್ ಕೈಯಾಡಿಸಲು ಸಹಾಯ ಮಾಡುತ್ತಿರುವುದು, ಸಂಸತ್ತಿನಲ್ಲಿ ದಾದಾಗಿರಿ ಮಾಡುವುದು ಇನ್ನೂ ಸುಮಾರಿದೆ. ನಿನ್ನೆ ಸಂಸತ್ತಿನಲ್ಲಿ ನಡೆದ ಕಾಂಗ್ರೆಸ್ ದಾದಾಗಿರಿ ಸಂಸತ್ ಇತಿಹಾಸದಲ್ಲಿಯೇ ಅತ್ಯಂತ ಕರಾಳ ಅಧ್ಯಾಯ. ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ತಮಗೆ ಬೇಕಾದ ಹಾಗೆ ಕ್ರಾಪ್ ಮಾಡಿಕೊಂಡು ದೇಶದ ಜನರನ್ನ ದಾರಿ ತಪ್ಪಿಸಿದಲ್ಲದೆ, ನಿನ್ನೆ ಸಂಸತ್ತಿನಲ್ಲಿ ಸ್ವತಃ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರೇ ದುಂಡಾವರ್ತನೆ ತೋರಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೇಳಿಕೆಯನ್ನು ನಿಜವೆಂದು ಮತ್ತೆ ಸಾಬೀತು ಮಾಡಿದೆ. ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಕಳೆದುಕೊಂಡು 10 ವರ್ಷಕ್ಕಿಂತ ಮೇಲಾಯಿತು. ಇದೇ ಚಡಬಡಿಕೆ ಹತಾಶೆ ಈಗ ದಾದಾಗಿರಿಯತ್ತ ಮುಖ ಮಾಡುವಂತೆ ಮಾಡಿದೆ ಅನ್ನೋದು ಅನೇಕರ ಅಭಿಪ್ರಾಯ. ಸ್ವತಃ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರೇ ಅಮಿತ್ ಶಾ ಕ್ಷಮೆ ಕೇಳದಿದ್ದರೆ ದೇಶ ಹೊತ್ತಿ ಉರಿಯುತ್ತದೆ ಎಂದು ಹೇಳಿದ್ದು, ಅದಾದ 1 ದಿನದಲ್ಲೇ ಪ್ರಜಾಪ್ರಭುತ್ವದ ದೇಗುಲವಾದ ಸಂಸತ್ ಭವನದಲ್ಲೇ ಕಾಂಗ್ರೆಸ್ ದುಂಡಾವರ್ತನೆ ತೋರಿದ್ದು, ಸಂಸದ ವಯೋವೃದ್ಧರೂ ಆಗಿರುವ ಪ್ರತಾಪ್ ಸಾರಂಗಿ ಅವರನ್ನ ತಳ್ಳಿದ್ದು, ಈ ಎಲ್ಲಾ ಘಟನೆಗಳನ್ನ ನೋಡಿದಾಗ ಒಂದಕ್ಕೊಂದು ಪೂರಕವಾಗಿರುವಂತೆ ಕಾಣ್ತಾ ಇದೆ. ಅಷ್ಟಕ್ಕೂ ಈ ರಾಹುಲ್ ಗಾಂಧಿ ಅವರು ಅತಿರೇಕದ ವರ್ತನೆ ತೋರುತ್ತಿರುವುದು ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆಯೂ ಸಂಸತ್ತಿನಲ್ಲಿ ಕಣ್ಣು ಹೊಡೆಯುವುದು, ಗಾಳಿಯಲ್ಲಿ ಮುತ್ತನ್ನು ಕೊಡುವುದು, ಸಂಸತ್ತಿನ ಒಳಗೆ ಪ್ರಧಾನಮಂತ್ರಿಗಳನ್ನ ಬಂದು ಅಪ್ಪಿಕೊಳ್ಳುವುದು ಎಲ್ಲಾ ಮಾಡಿದ್ದರು. ನಿನ್ನೆ ಘಟನೆಯಲ್ಲಿ ಕೂಡ ಸಂಸದರ ಹಣಿಯಲ್ಲಿ ರಕ್ತ ಸುರಿಯುತ್ತಿದ್ದರು. ಅದನ್ನು ನೋಡಿಯೂ ನೋಡದ ಹಾಗೆ ಅಲ್ಲಿಂದ ತೆರಳಿದ್ದು ರಾಹುಲ್ ಗಾಂಧಿಯ ಮನಸ್ಥಿತಿಯನ್ನ ಎತ್ತಿ ತೋರಿಸುತ್ತದೆ. ಹಿರಿಯ ಸಂಸದರನ್ನ ನೆಲಕ್ಕೆ ಅಪ್ಪಳಿಸಿ ಗಂಭೀರ ಸ್ಥಿತಿಗೆ ಕಾರಣರಾದ ರಾಹುಲ್ ಗಾಂಧಿ ತಮ್ಮ ಈ ವರ್ತನೆಗೆ ಕ್ಷಮೆಯನ್ನಾದರೂ ಕೇಳಬಹುದಿತ್ತು. ಹೀಗಾದರೂ ತಮ್ಮ ಮೇಲ್ಪಕ್ತಿಯನ್ನ ತೋರಿಸಬಹುದಿತ್ತು. ಹೀಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ಸಮಯಕ್ಕಿಂತ ಅಧಿಕಾರದಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಅತಿ ಅಪಾಯಕಾರಿ ಎಂಬ ಮಾತನ್ನು ಮತ್ತೆ ಮತ್ತೆ ಸಾಬೀತು ಮಾಡುತ್ತಿದೆ. ಕಾಂಗ್ರೆಸ್ ಹೇಗೆಲ್ಲ ಕುತಂತ್ರಗಳನ್ನ ಹೆಣೆದು ಸರ್ಕಾರದ ಕಾರ್ಯವೈಖರಿಗೆ ಅಡ್ಡಗಾಲು ಹಾಕುತ್ತಿದೆ ಎಂಬುದನ್ನು ದೇಶದ ಜನತೆ ಗಮನಿಸುತ್ತಿರಬೇಕು. ಪ್ರತಿ ಅಧಿವೇಶನ ಶುರುವಾಗುವ ಮೊದಲು ಯಾವುದಾದರೊಂದು ವಿಷಯದ ಕುರಿತು ವಿದೇಶದಿಂದ ವರದಿ ಪ್ರಸಾರ ಮಾಡಿಸಿ ಇಡೀ ಅಧಿವೇಶನವನ್ನು ಹಾಳು ಮಾಡುತ್ತಿರುವ ವ್ಯವಸ್ಥಿತ ಷಡ್ಯಂತ್ರವನ್ನು ಕಾಂಗ್ರೆಸ್ ಮಾಡುತ್ತಿದೆ. ಕಾಂಗ್ರೆಸ್ ಇಂತಹ ಸಣ್ಣತನದ ಕೆಲಸ ಮಾಡುವುದಕ್ಕಿಂತ ರಚನಾತ್ಮಕ ಪ್ರತಿಪಕ್ಷವಾಗಿ ಕೆಲಸ ಮಾಡಲಿ, ಆಗ ದೇಶದ ಜನತೆಯ ವಿಶ್ವಾಸ ಗಳಿಸಬಹುದು. ಅದು ಬಿಟ್ಟು ಹೀಗೆ ದುರ್ವರ್ತನೆ ತೋರುತ್ತಿದ್ದರೆ ಕಾಂಗ್ರೆಸ್ 20 ವರ್ಷ ಪ್ರತಿಪಕ್ಷ ಸ್ಥಾನಕ್ಕೆ ಸೀಮಿತವಾಗಬಹುದು. ಅಧಿಕಾರಕ್ಕೆ ಏರಲಂತೂ ಸಾಧ್ಯವಿಲ್ಲ. ಯಾಕಂದ್ರೆ ಇದು 70-80ರ ದಶಕವಲ್ಲ. ದೇಶದ ಜನತೆ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.